ಹಾಯ್ ಹಲೋ ನಮಸ್ತೆ. ಗ್ಯಾಸ್ ಗುಡ್ ಲೈಫ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೇನೆ. ನಾನಿವತ್ತು ಈ ವಿಡಿಯೋದಲ್ಲಿ ತುಂಬಾನೇ ಸಿಂಪಲ್ ಆಗಿ ಸ್ಮಾಲ್ ಫಿಶಸ್ ನ ಯಾವ ರೀತಿಯಾಗಿ ಡೀಪ್ ಫ್ರೈ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಇದ್ರಲ್ಲಿರುವಂತಹ ಸಣ್ಣ ಸಣ್ಣ ಮುಳ್ಳನ್ನು ಕೂಡ ನಾವು ಹಾಗೆ ಜಗದು ತಿನ್ಬಹುದು, ಅಷ್ಟು ರುಚಿಯಾಗಿರುತ್ತೆ. ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಐಕನ್ ನ ಪ್ರೆಸ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಅದು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಅರ್ಧ ಕಿಲೋ ಅಷ್ಟು ಸ್ಮಾಲ್ ಫಿಶ್ ಅನ್ನ ನೀಟಾಗಿ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಉಪ್ಪು ಮತ್ತೆ ಅರಿಶಿಣ ಹಾಕಿ ನೀಟಾಗಿ ಚೆನ್ನಾಗಿ ಒಂದ್ 2-3 ಸಲ ತೊಳೆದು ಇಟ್ಕೊಂಡಿದ್ದೇನೆ. ಇದನ್ನ ಒಂದು ಪಾತ್ರೆಗೆ ಹಾಕೊಳ್ತೇನೆ. ಇದಕ್ಕೆ ನಾವು ಮಸಾಲೆನ ಕೋಟಿಂಗ್ ಮಾಡ್ಕೊಳ್ಳೋಣ. ಇದಕ್ಕೆ 1 ಚಮಚದಷ್ಟು ಖಾರದ ಪುಡಿ, ಹಾಗೆ 1 ಚಮಚದಷ್ಟು ಅರಿಶಿನ ಪುಡಿ, ಹಾಗೆ 1 ಚಮಚದಷ್ಟು ಗರಂ ಮಸಾಲ, ಮತ್ತೆ 1 ಚಮಚದಷ್ಟು ಜೀರಿಗೆ ಪೌಡರ್, 1 ಚಮಚದಷ್ಟು ಮೆಣಸಿನ ಪೌಡರ್, ಹಾಗೆ 1 ಚಮಚದಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾನಿಲ್ಲಿ ಹುಳಿಗೆ ನಿಂಬೆ ಹಣ್ಣು ಹಾಗೆ ಹುಣಸೆ ಹಣ್ಣನ್ನ ಯೂಸ್ ಮಾಡ್ತಾ ಇಲ್ಲ. ಇದಕ್ಕೆ ಒಂದೇ 1 ಸ್ಪೂನ್ ಅಷ್ಟು ಆಮ್ಚೂರ್ ಪೌಡರ್ ಅನ್ನ ಹಾಕೊಂಡಿದ್ದೇನೆ. ದೊಡ್ಡ ಟೇಬಲ್ ಸ್ಪೂನ್ ಇಂದ 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೇನೆ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾವು ಇದನ್ನ ನೀಟಾಗಿ ಚೆನ್ನಾಗಿ ಫಿಶ್ಗೆಲ್ಲ ಮಸಾಲೆ ಎಲ್ಲ ಕೋಟಿಂಗ್ ಆಗೋವರೆಗೂ ಇದನ್ನ ನೀರ್ ಹಾಕ್ದೇನೆ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಬೇಕು ಅಂದ್ರೆ ಸ್ವಲ್ಪ ನೀರನ್ನ ಚಿಮುಕಿಸಿ ನೀಟಾಗಿ ಮಸಾಲೆ ಎಲ್ಲ ಫಿಶ್ಗೆ ಕೋಟಿಂಗ್ ಆಗೋ ತರ ಮಿಕ್ಸ್ ಮಾಡಿ ಏನಿಲ್ಲ ಅಂದ್ರೂ 15ರಿಂದ 20 ನಿಮಿಷ ಹಾಗೆ ಮುಚ್ಚಳ ಮುಚ್ಚು ಇಟ್ಬಿಡಿ. ನೋಡಿ, ಇದು ನೀಟಾಗಿ ಎಲ್ಲ ಕೋಟಿಂಗ್ ಆಗಿ 10ರಿಂದ 15 ನಿಮಿಷ ಆಗಿದೆ. ಇದನ್ನ ನಾವು ಈಗ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಡೀಪ್ ಫ್ರೈ ಮಾಡ್ಲಿಕ್ಕೆ ಒಂದು ಕಾವಲಿಯಲ್ಲಿ ಎಣ್ಣೆನ ಹಾಕೊಳ್ತಾ ಇದ್ದೇನೆ. ಡೀಪ್ ಫ್ರೈ ಮಾಡ್ಲಿಕ್ಕೆ ನಮ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ, ಹಾಗಾಗಿ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಎಣ್ಣೆ ಸ್ವಲ್ಪ ನೀಟಾಗಿ ಚೆನ್ನಾಗಿ ಬಿಸಿ ಆದ್ಮೇಲೆ ನಾವು ಕೋಟಿಂಗ್ ಮಾಡಿ ಇಟ್ಕೊಂಡಿರುವಂತಹ ಫಿಶ್ ಅನ್ನ ಈ ರೀತಿಯಾಗಿ ಒಂದೊಂದೇ ನಿಧಾನಕ್ಕೆ ಹಾಕೊಳ್ಳಿ. ಇದನ್ನ ಆದಷ್ಟು ನಾವು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಂಡ್ರೆ ನೀಟಾಗಿ ಒಳಗಿನ ಹಸಿ ಅಂಶ ಎಲ್ಲ ಬೇಯ್ದು ಅದರಲ್ಲಿರುವಂತ ಮುಳ್ಳು ಸಹ ನೀಟಾಗಿ ಬೆಂದ್ಕೊಳ್ಳುತ್ತೆ. ಆಗ ಅದು ತಿನ್ಲಿಕ್ಕೆ ತುಂಬಾನೇ ರುಚಿಯಾಗಿರುತ್ತೆ. ನೋಡಿ, ಈ ರೀತಿ ಒಂದು ಸೈಡ್ ಫ್ರೈ ಆದ್ಮೇಲೆ ಮತ್ತೊಂದು ಸೈಡ್ ಈ ರೀತಿಯಾಗಿ ನೀಟಾಗಿ ತಿರುಗಿಸಿ ಎರಡೂ ಕಡೆ ನೀಟಾಗಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ತರ ಸ್ಮಾಲ್ ಫಿಶ್ ಅಲ್ಲಿ ಕರಿ ಕೂಡ ತುಂಬಾನೇ ರುಚಿಯಾಗಿ ಬರುತ್ತೆ. ಒಂದು ಸಲ ಮಾಡಿ ನಿಮ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ನೋಡಿ, ಇದು ನೀಟಾಗಿ ಫ್ರೈ ಆಗ್ತಾ ಇದೆ. ಈ ತರ ಡೀಪ್ ಫ್ರೈ ಮಕ್ಕಳಿಗೆ ಮಾಡ್ಕೊಟ್ರೆ ಮುಳ್ಳಿನ ಸಮೇತ ನೀಟಾಗಿ ಅಗ್ದು ತಿಂತಾರೆ. ಹಾಗೆ ಮಕ್ಕಳಿಗೆ ಸಾಂಬಾರಲ್ಲೆಲ್ಲ ಈ ತರ ಸ್ಮಾಲ್ ಫಿಶಸ್ ತಿನ್ಬೇಕು ಅಂದ್ರೆ ಅವ್ರಿಗೆ ತುಂಬಾನೇ ಕಷ್ಟ ಆಗುತ್ತೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ, ಖಂಡಿತವಾಗಿ ಎಲ್ರು ಇಷ್ಟಪಟ್ಟು ತಿಂತಾರೆ. ಇದೆಲ್ಲ ನೋಡಿ ನೀಟಾಗಿ ರೆಡಿ ಆಗಿದೆ. ಇದನ್ನ ನಾನು ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೇನೆ. ನೋಡಿ, ನಮ್ಮ ಡೀಪ್ ಫಿಶ್ ಫ್ರೈ ರೆಡಿ ಆಗಿದೆ. ಪರ್ಸನಲಿ ನಮ್ಮ ಮನೆಯಲ್ಲಿ ಸಣ್ಣ ಮೀನನ್ನ ತಂದ್ರೆ ಈ ರೀತಿ ಫ್ರೈ ಮಾಡಿದ್ರೆ ನಾನೇ ಏನಿಲ್ಲ ಅಂದ್ರೂ ಮಿನಿಮಮ್ ಒಂದು ಅರ್ಧ ಕೆಜಿ ಒಂದೇ ಸಲಿಗೆ ತಿನ್ಬಿಡ್ತೇನೇನೋ, ಅಷ್ಟು ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿನ, ಖಂಡಿತವಾಗಿಯೂ ನಿಮ್ಗೆ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ ಅಂತ. ಮೇಲಿಂದ ಫುಲ್ಲು ಕ್ರಿಸ್ಪಿಯಾಗಿ ಬಂದಿದೆ, ಹಾಗೆ ಒಳಗಿಂದ ತುಂಬಾನೇ ಸಾಫ್ಟ್ ಆಗಿ ಬಂದಿದೆ. ಇದನ್ನ ಓಪನ್ ಮಾಡಿ ತೋರಿಸ್ತೇನೆ. ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ ಅಂತ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೇನೆ ಬೇರೊಂದು ಹೊಸ ರೆಸಿಪಿ ಒಟ್ಟಿಗೆ. ಅಲ್ಲಿವರೆಗೂ ನಮಸ್ಕಾರ.